ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ. ಏನಪ್ಪ ಅದು ಅಂದರೆ ಜಾಬ್ ರಿಲೇಟೆಡ್. ಯಾವ ಜಾಬು ಏನು ಎತ್ತ ಅಂತ ತಿಳ್ಕೊಂಬರೋಣ ಬನ್ನಿ. ಈ ಜಾಬ್ ಬಂದ್ಬಿಟ್ಟು ಜಮ್ಮು ಕಾಶ್ಮೀರಲ್ಲಿ ಕೆಲಸ ಸಿಕ್ಕಿದ್ರೆ ಅಲ್ಲೇ ಕೆಲಸ ಮಾಡಬೇಕಾಗುತ್ತೆ. ಜಮ್ಮು ಮತ್ತು ಕಾಶ್ಮೀರಲ್ಲಿ ಎಷ್ಟು ಉದ್ಯೋಗ ಇದೆ, ಎಲ್ಲ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನು ತಿಳ್ಕೊಂಬರೋಣ ಬನ್ನಿ. UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಹೊಸ ಸಹಾಯಕ ಪ್ರಾಧ್ಯಾಪಕರು ಮತ್ತು ಅಪಾಯಕಾರಿ ಸರಕುಗಳ ನಿರೀಕ್ಷಿತ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆಸಕ್ತಿ ಉಳ್ಳವರು ಹೋಗ್ಬಿಟ್ಟು ಅಪ್ಲಿಕೇಶನ್ನ ಹಾಕ್ಬೋದು. ಒಟ್ಟು ಹುದ್ದೆಗಳು ಬಂದ್ಬಿಟ್ಟು 36 ಹುದ್ದೆಗಳು ಖಾಲಿ ಇದೆ. ಆಯ್ಕೆ ಯಾವುದಾದ್ರು ಬಂದ್ಬಿಟ್ಟು ಎಲ್ಲಿ ಕೆಲಸ ಮಾಡಬೇಕು ಅಂದರೆ ಅಂಡಮಾನ್ ಮತ್ತು ನಿಕೋಬಾರಲ್ಲಿ ಕೆಲಸ ಮಾಡಬೇಕಾಗತ್ತೆ. ಆಯ್ಕೆ ಹುದ್ದೆ ವಿವರಗಳು ಹೆಂಗಿರುತ್ತೆ ಅಂತಂದರೆ, ಅಪಾಯಕಾರಿ ಸರಕುಗಳ ನಿರೀಕ್ಷಕ ಬಂದ್ಬಿಟ್ಟು 3 ಹುದ್ದೆಗಳು ಖಾಲಿ ಇದೆ. ಸಹಾಯಕ ಪ್ರಾಧ್ಯಾಪಕರು 3 ಹುದ್ದೆಗಳು, ಸಹಾಯಕ ಪ್ರಾಧ್ಯಾಪಕರು ವಾಣಿಜ್ಯಶಾಸ್ತ್ರ 1, ಸಹಾಯಕ ಪ್ರಾಧ್ಯಾಪಕರು ಕಂಪ್ಯೂಟರ್ ಜ್ಞಾನ 1, ಸಹಾಯಕ ಪ್ರಾಧ್ಯಾಪಕರು ಇಂಗ್ಲೀಷ್ 2, ಸಹಾಯಕ ಪ್ರಾಧ್ಯಾಪಕರು ಭೂಗೋಳಶಾಸ್ತ್ರದಲ್ಲಿ 1 ಹುದ್ದೆಗಳು ಖಾಲಿ ಇದೆ. ಸಹಾಯಕ ಪ್ರಾಧ್ಯಾಪಕರಲ್ಲಿ ಹಿಂದಿ ಹುದ್ದೆಗಳು 4 ಹುದ್ದೆಗಳಿದೆ. ಸಹಾಯಕ ಪ್ರಾಧ್ಯಾಪಕರು ಇತಿಹಾಸ 2 ಹುದ್ದೆಗಳು ಖಾಲಿ ಇದೆ. ಸಹಾಯಕ ಪ್ರಾಧ್ಯಾಪಕರು ಭೌತಶಾಸ್ತ್ರದಲ್ಲಿ 2 ಹುದ್ದೆಗಳು ಖಾಲಿ ಇದೆ. ಸಹಾಯಕ ಪ್ರಾಧ್ಯಾಪಕರು ಸಸ್ಯಶಾಸ್ತ್ರದಲ್ಲಿ ಬಂದ್ಬಿಟ್ಟು 2 ಹುದ್ದೆಗಳು ಖಾಲಿ ಇದೆ. ಮತ್ತು ಸಹಾಯಕ ಪ್ರಾಧ್ಯಾಪಕ ರಾಸಾಯನಿಕ ಶಾಸ್ತ್ರ ವಿಜ್ಞಾನದಲ್ಲಿ ಬಂದ್ಬಿಟ್ಟು 4 ಹುದ್ದೆಗಳು ಖಾಲಿ ಇದೆ. ಸಹಾಯಕ ಪ್ರಾಧ್ಯಾಪಕರಲ್ಲಿ ಬಂದ್ಬಿಟ್ಟು ಪ್ರಾಣಿಶಾಸ್ತ್ರದಲ್ಲಿ 2 ಹುದ್ದೆಗಳು ಖಾಲಿ ಇದೆ. ಸಹಾಯಕ ಪ್ರಾಧ್ಯಾಪಕರಲ್ಲಿ ವಾಣಿಜ್ಯಶಾಸ್ತ್ರದಲ್ಲಿ 3 ಹುದ್ದೆಗಳು ಖಾಲಿ ಇದೆ. ಸಹಾಯಕ ಪ್ರಾಧ್ಯಾಪಕರು ರಾಸಾಯನಿಕ ಅರ್ಥಶಾಸ್ತ್ರದಲ್ಲಿ ಬಂದ್ಬಿಟ್ಟು 2 ಹುದ್ದೆಗಳು ಖಾಲಿ ಇದೆ. ಮಹಾತ್ಮ ಗಾಂಧಿ ಸರ್ಕಾರ ಕಾಲೇಜಿನಲ್ಲಿ ಬಿಟ್ಟು ಸಹಾಯಕ ಪ್ರಾಧ್ಯಾಪಕರು 1 ಸೀಟ್ ಖಾಲಿ ಇದೆ ಇಂಗ್ಲೀಷ್ಗೆ. ಮಹಾತ್ಮ ಗಾಂಧಿ ಸರ್ಕಾರಿ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರು ಇತಿಹಾಸಕ್ಕೆ 3 ಹುದ್ದೆಗಳು ಖಾಲಿ ಇದೆ. ವಯೋಮಿತಿ ಬಂದ್ಬಿಟ್ಟು OBCಗೆ 3 ವರ್ಷ ಸಡಿಲಿಕೆ ಇದೆ. SC STಗೆ 5 ವರ್ಷ ಸಡಿಲಿಕೆ ಇದೆ. PWBDಗೆ URನಲ್ಲಿ 10 ವರ್ಷಗಳು ಖಾಲಿ ಸರಳಿಕೆ ಇದೆ. PWBDಗೆ OBC 13 ವರ್ಷಗಳು, PWBD SC STಗೆ 15 ವರ್ಷಗಳು ಸಡಿಲಿಕೆ ಇದೆ. ಅರ್ಜಿ ಶುಲ್ಕ ಬಂದುಬಿಟ್ಟು SC ST PWD ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಶುಲ್ಕ ಇಲ್ಲ. ಇತರ ಎಲ್ಲ ಅಭ್ಯರ್ಥಿಗಳು 25 ಪಾವತಿಸಬೇಕಾಗತ್ತೆ. ಎಲ್ಲಂದರೆ ಆನ್ಲೈನಲ್ಲೇ ಪಾವತಿಸಬೇಕಾಗತ್ತೆ. SBI ಬ್ಯಾಂಕ್ ಮೂಲಕ ಪಾವತಿಸಬೇಕಾಗತ್ತೆ. ಆಯ್ಕೆ ಪ್ರಕ್ರಿಯೆ ಹೆಂಗಿರುತ್ತೆ ಅಂದರೆ, ಲಿಖಿತ ಪರೀಕ್ಷೆ ಮೂಲಕ, ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಪ್ರಮುಖ ದಿನಾಂಕಗಳು ಬಂದ್ಬಿಟ್ಟು 27/3/2025 ಕೊನೆಯ ದಿನ. ಸಂಪೂರ್ಣವಾಗಿ ಆನ್ಲೈನ್ನ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ 28/3/2025 ಒಳಗಡೆ ಅರ್ಜಿಯನ್ನು ಸಲ್ಲಿಸಬಹುದಾಗುತ್ತೆ. ಎಲ್ಲಪ್ಪ ಅಂದರೆ ನಿಮ್ಮ ಹತ್ತಿರದ ವೆಬ್ಸೈಟುಗಳಲ್ಲಿ ಮತ್ತು ಇಲ್ಲದ ಆನ್ಲೈನ್ ಸೆಂಟರ್ಗಳಲ್ಲಿ ಸಲ್ಲಿಸಬೇಕಾಗತ್ತೆ. ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಅವರು ಫೋನ್ ನಂಬರ್ ಕೊಟ್ಟಿದ್ದಾರೆ, ಅಲ್ಲಿ ಹೋಗ್ಬಿಟ್ಟು ಆ ಫೋನಲ್ಲಿ ಸಂಪರ್ಕಿಸಬಹುದಾಗುತ್ತದೆ. ತಮ್ಮ ಅರ್ಜಿಗಳನ್ನು ಬಂದ್ಬಿಟ್ಟು ಅಭ್ಯರ್ಥಿತನ ಇತ್ಯಾದಿಗಳ ಬಗ್ಗೆ ಯಾವುದೇ ಮಾರ್ಗದರ್ಶನ ಮಾಹಿತಿ ಬೇಕಾದಲ್ಲಿ ದೂರವಾಣಿ ಸಂಪರ್ಕದ ಮೂಲಕ ವಿಚಾರಿಸ್ಕೋಬೋದು ಅಂತ ಹೇಳಿದ್ದಾರೆ. ದೂರವಾಣಿ ಸಂಖ್ಯೆ ಬಂದ್ಬಿಟ್ಟು 011-230-98543 ಮತ್ತು 0011233857271 ಗಳಲ್ಲಿ ಸಂಪರ್ಕಿಸಬಹುದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫೋನ್ ನಂಬರ್ನ ಕೊಟ್ಟಿರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.